ಹಲೋ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ನೇತಾಜಿ ಟ್ಯಾಲಿ ಎಜುಕೇಷನ್ ಸೆಂಟರ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ಇದೇ ಮೊದಲ ಬಾರಿಗೆ ನನ್ನ ಚಾನಲ್ ನೋಡುತ್ತಿದ್ದರೆ ದಯವಿಟ್ಟು ಅಂಥವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ನಾನು ಮಾಡೋ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇವತ್ತಿಂದ ಟ್ಯಾಲಿ ಪ್ರೈಮ್ನಲ್ಲಿ ಪೇರೋಲ್ ವೋಚರ್ಸ್ ಎಂಟ್ರೀಸ್ನ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಗೆಳೆಯರೆ. ಇದರಲ್ಲಿ ಒಟ್ಟು 11 ಭಾಗ ವಿಡಿಯೋಗಳಿರುತ್ತೆ. ನೀವು ಪ್ರತಿಯೊಂದು ವಿಡಿಯೋಗಳನ್ನು ತಪ್ಪದೇ ನೋಡಿ, ನಿಮಗೆ ಖಂಡಿತ ಅರ್ಥವಾಗುತ್ತೆ. ಸೊ ನಾನು ಕನ್ನಡದಲ್ಲೇ ನಿಮಗೆಲ್ರಿಗೂ ಅರ್ಥವಾಗುವಂಗೆ ಪೇರೋಲ್ ಅಂದ್ರೇನು, ಏನೇನು ಪೇ ಹೆಡ್ಸ್ ಬರುತ್ತೆ, ಸೊ ಇದ್ರ ಬಗ್ಗೆ ಎಲ್ಲ ಸುದೀರ್ಘವಾಗಿ ನಿಮಗೆ ವಿವರಣೆಯನ್ನು ನೀಡ್ತೇನೆ ಗೆಳೆಯರೆ. ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಸೊ ಪೇರೋಲ್ ಅಂದ್ರೇನು? ಮಾಲೀಕರು ಕೊಡುವ ಸಂಬಳ ಹಾಗೂ ಉದ್ಯೋಗಿಗಳ ಪಟ್ಟಿಯನ್ನು ಪೇರೋಲ್ ಅಂತ ಕರೀತಾರೆ. ಇದು ಏನಪ್ಪ ತಿಳಿಸುತ್ತೆ ಅಂದರೆ, ಉದ್ಯೋಗಿಗಳ ಸಂಬಳದ ಮೇಲಿನ ಹಣಕಾಸು ವ್ಯಾಪಾರದ ದಾಖಲೆಗಳನ್ನು ತಿಳಿಸ್ತದೆ. ಇದನ್ನು ಪೇರೋಲ್ ಅಂತ ಕರೀತಾರೆ. ಸ್ನೇಹಿತರೆ, ನಿಮಗಾಗಿ ನಾನು ನೋಟ್ಸನ್ನು ರೆಡಿ ಮಾಡಿದ್ದೀನಿ. ಬೇಕಾದ್ರೆ ನೀವು ವಿಡಿಯೋನ ಪಾಸ್ ಮಾಡಿ ಬರ್ಕೋಬೋದು. ಈಗ ನೋಟ್ಸ್ಗೆ ಬನ್ನಿ. ವಾಟ್ ಈಸ್ ಪೇರೋಲ್? ಈಗ ಆಲ್ರೆಡಿ ಹೇಳಿದ್ದೀನಿ ಪೇರೋಲ್ ಅಂದರೆ ಏನು ಅಂತ. ಪೇರೋಲ್ ರೆಫರ್ಸ್ ಟು ದ ಪೇಮೆಂಟ್ ಆಫ್ ಎಂಪ್ಲಾಯೀಸ್ ಬೈ ದೇರ್ ಎಂಪ್ಲಾಯರ್. Payroll can be a noun when it describes a business financial records on employees' pay. It can also describe a business process of paying employees and corresponding taxes. So, ಇಲ್ಲಿ ಟ್ಯಾಕ್ಸಸ್ ಅಂದರೆ ಪ್ರೊಫೆಷನಲ್ ಟ್ಯಾಕ್ಸ್, TDS ಟ್ಯಾಕ್ಸ್. ಸೊ ಇದೆಲ್ಲ ಯಾವ ಉದ್ಯೋಗಿಗೆ ಅನ್ವಯಿಸುತ್ತೋ ಅವರಿಗೆ ಟ್ಯಾಕ್ಸನ್ನೆಲ್ಲ ಡಿಡಕ್ಟ್ ಮಾಡಿನೇ ಅವ್ರಿಗೆ ಸಂಬಳನ ಕೊಡೋದು. ಇನ್ನು ಉಳಿದಂತೆ ಸ್ಟ್ಯಾಚ್ಯುಟರಿ ಡಿಡಕ್ಷನ್, PF, ESI, ಸೊ ಇವೆಲ್ಲನೂ ಡಿಡಕ್ಟ್ ಮಾಡಿ ನಿಮಗೆ ನೆಟ್ ಸ್ಯಾಲ್ರಿನ ಪೇ ಮಾಡ್ತಾರೆ. ಸೊ ನೆಕ್ಸ್ಟ್, payroll is a list of employees who get paid by the company. ಸೊ ಕಂಪನಿ ಏನು ಸಂಬಳ ಕೊಡುತ್ತೋ ಆ ಉದ್ಯೋಗಿಗಳ ಲಿಸ್ಟನ್ನು ಪೇರೋಲ್ ಅನ್ನೋದು ಸೂಚಿಸ್ತದೆ ಅಂತ ಅದರ ಅರ್ಥ. ಪೇರೋಲ್ ಆಲ್ಸೋ ರೆಫರ್ಸ್ ಟು ದ ಟೋಟಲ್ ಅಮೌಂಟ್ ಆಫ್ ಮನಿ ಎಂಪ್ಲಾಯರ್ ಪೇಸ್ ಟು ದ ಎಂಪ್ಲಾಯೀಸ್. ಅಂದರೆ ಇದು ಏನನ್ನು ರೆಫರ್ ಮಾಡುತ್ತೆ ಅಂದರೆ, ಟೋಟಲ್ ಅಮೌಂಟ್ ಆಫ್ ಮನಿ ಎಂಪ್ಲಾಯರ್ ಪೇಸ್ ಟು ದ ಎಂಪ್ಲಾಯೀಸ್. ಸೊ ಒಟ್ಟು ಹಣವನ್ನು ಮಾಲೀಕರು ಉದ್ಯೋಗಿಗಳಿಗೆ ಏನು ಕೊಡ್ತಾರೋ ಅದನ್ನು ಸೂಚಿಸುತ್ತೆ ಪೇರೋಲ್. ಆಸ್ ಎ ಬಿಸ್ನೆಸ್ ಫಂಕ್ಷನ್ ಇಟ್ ಇನ್ವಾಲ್ವ್ಸ್ ಡೆವಲಪಿಂಗ್ ಆರ್ಗನೈಸೇಷನ್ ಪೇ ಪಾಲಿಸಿ ಇನ್ಕ್ಲೂಡಿಂಗ್ ಫ್ಲೆಕ್ಸಿಬಲ್ ಬೆನಿಫಿಟ್ಸ್, ಲೀವ್ ಎನ್ಕ್ಯಾಶ್ಮೆಂಟ್ ಪಾಲಿಸಿ ಎಕ್ಸೆಟ್ರಾ. ಸೊ ಕಂಪ್ನಿಗಳು ಕೆಲವೊಂದು ಬೆನಿಫಿಟನ್ನು ಉದ್ಯೋಗಿಗಳಿಗೆ ಕೊಡ್ತಾರೆ. ಸೊ ಅದನ್ನೆಲ್ಲ ಸೂಚಿಸುವಂಥದ್ದೇ ಈ ಪೇರೋಲು, ಅಂದರೆ ವೇತನದಾರರ ಪಟ್ಟಿ. ನೆಕ್ಸ್ಟ್, ಗ್ರಾಸ್ ಸ್ಯಾಲರಿ. ಸೊ ಗ್ರಾಸ್ ಸ್ಯಾಲರಿ ಅಂದ್ರೇನು? ಇಟ್ ಈಸ್ ದ ಅಮೌಂಟ್ ಆಫ್ ಸ್ಯಾಲರಿ ಪೇಯ್ಡ್ ಆಫ್ಟರ್ ಆ್ಯಡಿಂಗ್ ಆಲ್ ಬೆನಿಫಿಟ್ಸ್ ಆ್ಯಂಡ್ ಅಲೋಯನ್ಸಸ್ ಆ್ಯಂಡ್ ಬಿಫೋರ್ ಡಿಡಕ್ಟಿಂಗ್ ಎನಿ ಟ್ಯಾಕ್ಸ್. ಅಂದರೆ ಕಂಪನಿ ನಿಮಗೆ ಏನು ಬೆನಿಫಿಟನ್ನು ಆ್ಯಡ್ ಮಾಡಿ ಕೊಡ್ತಾರೋ ಅದನ್ನು ಗ್ರಾಸ್ ಸ್ಯಾಲರಿ ಅಂತಾರೆ. ಸೊ ಏನೇನು ಆ ಬೆನಿಫಿಟ್ಟು? ಬೇಸಿಕ್ ಸ್ಯಾಲರಿ, DA, HRA, ಕನ್ವೇಯನ್ಸ್, ಮೆಡಿಕಲ್ ಅಲೋಯನ್ಸಸ್, ಟ್ರಾವೆಲಿಂಗ್ ಅಲೋಯನ್ಸಸ್, ಈ ಥರ. ಸೊ ಈ ಎಲ್ಲ ಬೆನಿಫಿಟನ್ನು ಒಟ್ಟಾರೆಯಾಗಿ ಈ ಗ್ರಾಸ್ ಸ್ಯಾಲರಿ ಅಂತ ಕರೀತಾರೆ. ಓಕೆ, net salary.
ನೆಟ್ ಸ್ಯಾಲರಿ ಈಸ್ ವಾಟ್ ಈಸ್ ಲೆಫ್ಟ್ ಆಫ್ ಯುವರ್ ಸ್ಯಾಲರಿ ಆಫ್ಟರ್ ಡಿಡಕ್ಷನ್ ಹ್ಯಾವ್ ಬೀನ್ ಮೇಡ್. ಅಂದರೆ ನಿಮ್ಮ ಒಟ್ಟು ಸ್ಯಾಲರಿಯಲ್ಲಿ ಏನೇನು ಡಿಡಕ್ಷನ್ ಅಂದರೆ ಕಳೆಯುವಿಕೆಯನ್ನು ಕಳೆದಿರ್ತಾರೋ ಕಳೆದು ಇನ್ನು ಉಳಿದಂಥ ಅಮೌಂಟೇ ನೆಟ್ ಸ್ಯಾಲರಿ. ಈಗ ಉದಾಹರಣೆಗೆ ಏನೇನು ನಿಮಗೆ ಡಿಡಕ್ಷನ್ ಕಳೀತಾರೆ ನಿಮ್ಮ ಗ್ರಾಸ್ ಸ್ಯಾಲರಿಲಿ, PF ಕಳೀತಾರೆ, ESI ಕಳೀತಾರೆ, ಪ್ರೊಫೆಷನಲ್ ಟ್ಯಾಕ್ಸ್ ಕಳೀತಾರೆ, ಇನ್ಕಮ್ ಟ್ಯಾಕ್ಸ್ ಕಳೀತಾರೆ. ಸೊ ಇವೆಲ್ಲನೂ ಕಳೆದಾದ್ಮೇಲೆ ಏನು ಉಳಿಯುತ್ತೋ ಅದನ್ನು ನೆಟ್ ಸ್ಯಾಲರಿ ಅಂತ ಕರೀತಾರೆ. ಟೇಕ್ ಹೋಮ್ ಸ್ಯಾಲರಿ. ಈ ಟೇಕ್ ಹೋಮ್ ಸ್ಯಾಲರಿಗೂ ನೆಟ್ ಸ್ಯಾಲರಿಗೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ನೆಟ್ ಸ್ಯಾಲರಿಲಿ ಏನು ಮಾಡ್ತಾರೆ, ESI, PF, ಪ್ರೊಫೆಷನಲ್ ಟ್ಯಾಕ್ಸಸ್, ಇನ್ಕಮ್ ಟ್ಯಾಕ್ಸಸ್, TDS ಟ್ಯಾಕ್ಸಸ್ ಏನೇನಿದೆಯೋ ಅದನ್ನೆಲ್ಲ ಡಿಡಕ್ಟ್ ಮಾಡಿಬಿಟ್ಟು ಇನ್ನೇನು ಉಳಿಯುತ್ತೋ ಅದನ್ನು ನೆಟ್ ಸ್ಯಾಲರಿ ಅಂತ ಕರೀತಾರೆ. ಟೇಕ್ ಹೋಮ್ ಸ್ಯಾಲರಿ ಅಂದರೆ ಅಲ್ಲಿ ನಿಮಗೆ ಕೆಲವೊಂದು ಪರ್ಸ್ನಲ್ ಇದೇ ಇರುತ್ತೆ. ಏನು, ಲೋನ್ ಅಥವಾ ಬಾಂಡ್ ರೀಪೇಮೆಂಟ್ ಅಥವಾ ಸ್ಯಾಲರಿ ಅಡ್ವಾನ್ಸಸ್, ಇದನ್ನೆಲ್ಲ ಕಳೆದಾದ್ಮೇಲೆ ನಿಮಗೆ ಸಿಗೋದೆ ಟೇಕ್ ಹೋಮ್ ಸ್ಯಾಲರಿ. ಅದೇ ನಿಜವಾದ ನೆಟ್ ಸ್ಯಾಲರಿ. ಈಗ ಲಿಸ್ಟ್ ಆಫ್ ಇಂಪಾರ್ಟೆಂಟ್ ಪೇ ಹೆಡ್ಸ್. ಪೇ ರೋಲಲ್ಲಿ ಮುಖ್ಯವಾಗಿ ಏನೇನು ಪೇ ಹೆಡ್ಸ್ ಬರುತ್ತೆ. ಅರ್ನಿಂಗ್ಸ್ ಫಾರ್ ಎಂಪ್ಲಾಯೀಸ್ ಪೇ ಹೆಡ್, ಅರ್ನಿಂಗ್ಸ್ ಫಾರ್ ಎಂಪ್ಲಾಯೀಸ್ ಪೇ ಹೆಡ್, ಎಂಪ್ಲಾಯೀಸ್ ಸ್ಟ್ಯಾಚ್ಯುಟರಿ ಡಿಡಕ್ಷನ್ ಪೇ ಹೆಡ್, ಎಂಪ್ಲಾಯರ್ಸ್ ಸ್ಟ್ಯಾಚ್ಯುಟರಿ ಡಿಡಕ್ಷನ್ ಪೇ ಹೆಡ್, ಎಂಪ್ಲಾಯರ್ಸ್ ಅದರ್ ಚಾರ್ಜಸ್ ಪೇ ಹೆಡ್, ಡಿಡಕ್ಷನ್ ಫ್ರಮ್ ಎಂಪ್ಲಾಯೀಸ್ pay head, loans and advances pay head, gratuity pay head, reimbursement to employees pay head, payable pay head, creation of units, attendance and production type. So ಇವಿಷ್ಟು. ಸೊ ಅಪ್ ಟು 9ವರೆಗೂ ಪೇ ಹೆಡ್ಸ್ ಬರುತ್ತೆ. ಇನ್ನು ಉಳಿದಿದ್ದು ಯೂನಿಟ್ಸ್ ಆ್ಯಂಡ್ ಅಟೆಂಡೆನ್ಸ್ ಲೆಡ್ಜರ್ನ ಕ್ರಿಯೇಟ್ ಮಾಡಬೇಕು ಪೇ ರೋಲಲ್ಲಿ. ಓಕೆ, ಸೊ ಮುಂದೆ ನೋಡೋಣ ಬನ್ನಿ. ಈಗ ಅರ್ನಿಂಗ್ ಫಾರ್ ಎಂಪ್ಲಾಯೀಸ್ ಪೇ ಹೆಡ್ಡಲ್ಲಿ ಏನೇನು ಬರುತ್ತೆ ನೋಡೋಣ. ಬೇಸಿಕ್ ಸ್ಯಾಲರಿ ಅಂದರೆ ಮೂಲ ವೇತನ, DA ತುಟಿ ಭತ್ಯೆ, HRA ಹೌಸ್ ರೆಂಟ್ ಅಲೋಯೆನ್ಸಸ್ ಮನೆ ಬಾಡಿಗೆ ಭತ್ಯೆ, ಕನ್ವೇಯನ್ಸ್ ಓಡಾಟದ್ದು, ಬೋನಸ್, ಓವರ್ ಟೈಮ್ ಎಕ್ಸ್ಟ್ರಾ ಕೆಲಸ ಮಾಡಿದರೆ, ವೇರಿಯಬಲ್ ಪೇ. ಇಲ್ಲಿ ನಿಮ್ದೇನಾದರೂ ಒಂದು ಸಾಮರ್ಥ್ಯನ ತೋರಿಸಿದ್ರೆ ಅದಕ್ಕೆ ಅವ್ರು ಏನು ಅಡಿಷನಲ್ ಆಗಿ ಅಂದರೆ ಎಕ್ಸ್ಟ್ರಾ ಏನು ಪೇ ಮಾಡ್ತಾರೋ ಅದನ್ನು ವೇರಿಯಬಲ್ ಪೇ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಅವ್ರೇನೋ ನಿಮಗೆ ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ, ಆ ಟಾರ್ಗೆಟ್ ರೀಚ್ ಆದರೆ ನಿಮ್ಗೆ ಆವಾಗ ವೇರಿಯಬಲ್ ಪೇ ಅನ್ನೋ ಹೆಸರಿನಲ್ಲಿ ನಿಮಗೆ ಅವರು ಏನು ಅಮೌಂಟನ್ನು ಫಿಕ್ಸ್ ಮಾಡಿರ್ತಾರೋ ಅದನ್ನು ಕೊಡ್ತಾರೆ. ಸೊ ನೆಕ್ಸ್ಟ್ ಮಂತು ನೀವೇನಾದರೂ ಕಡಿಮೆ ಟಾರ್ಗೆಟನ್ನು ರೀಚ್ ಮಾಡಿದರೆ ಅದು ಕಡಿಮೆ ಆದಾಗ ಅದು ಎಷ್ಟಾಗಿರುತ್ತೋ ಅಷ್ಟನ್ನು ಕೊಡ್ತಾರೆ. ಅದಕ್ಕೆ ಅದನ್ನು ವೇರಿಯಬಲ್ ಪೇ ಅಂತ ಕರೀತಾರೆ. ಓಕೆ, ಸೊ ಮುಂದಿನ ಪೇ ಹೆಡ್ಗೆ ಹೋಗೋಣ ಬನ್ನಿ. ಎಂಪ್ಲಾಯೀಸ್ ಸ್ಟ್ಯಾಚ್ಯುಟರಿ ಡಿಡಕ್ಷನ್. ಸ್ಟ್ಯಾಚ್ಯುಟರಿ ಅಂದರೆ ಲಾ, ಲೀಗಲ್ ಆಗಿ ನಿಮಗೆ ಏನೇನು ಡಿಡಕ್ಷನ್ ಮಾಡಬೇಕು ಅಂತ. ಎಂಪ್ಲಾಯೀಸ್ PF at 10%. PF ಅಂದರೆ ಪ್ರಾವಿಡೆಂಟ್ ಫಂಡ್. ಸ್ನೇಹಿತರೆ, ಇದು ಮೊದಲು 12% ಇತ್ತು, ಈಗ 10% ಆಗಿದೆ ಪ್ರಾವಿಡೆಂಟ್ ಫಂಡು. ಈಗ ಎಲಿಜಿಬಲ್ ಅಮೌಂಟು, ಈಗ ನಿಮಗೆ ಪ್ರಾವಿಡೆಂಟ್ ಫಂಡನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಿಮ್ಮ ಬೇಸಿಕ್ ಸ್ಯಾಲರಿ DA ಒಟ್ಟು 15,000 ರೂಪಾಯಿ ಇರಬೇಕು. 1,000ದಿಂದ 15,000 ಒಳಗಡೆ 10%. ಸಪೋಸ್ ನಿಮಗೆ ಬೇಸಿಕ್ಕು DA 15,000 ಮೇಲ್ಪಟ್ಟಿದೆ ಅಂದರೆ ಆಗ 15,000ಕ್ಕೇ ಕ್ಯಾಲ್ಕುಲೇಟ್ ಮಾಡ್ತಾರೆ, 25,000ಕ್ಕೆ ಮಾಡಲ್ಲ.
ಫಾರ್ ಎಕ್ಸಾಂಪಲ್ ನಿಮ್ಮದು ಬೇಸಿಕ್ಕು DI 20,000 ಇರ್ಬೋದು, 25 ಇರ್ಬೋದು, 35 ಇರ್ಬೋದು, ಆದರೆ ಕ್ಯಾಲ್ಕುಲೇಟ್ ಮಾಡೋದು 15,000ಕ್ಕೇನೆ. ಸೊ ಯಾವ ರೀತಿ ಅದನ್ನು ಮಾಡೋದು ಅನ್ನೋದನ್ನು ಆಲ್ ಪೇ ಹೆಡ್ ಕ್ರಿಯೇಟ್ ಮಾಡುವಾಗ ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ತೇನೆ. ಓಕೆ. ಮತ್ತು ಕೆಲವು ಖಾಸಗಿ ಕಂಪನಿಗಳಲ್ಲಿ ನಮಗೆ ಆಪ್ಷನ್ ಕೊಟ್ಬಿಡ್ತಾರೆ. ಈಗ ನಿಮಗೆ ನಿಮಗೆ ಬೇಸಿಕ್ಕು DA ಎಲ್ಲ ಎರಡೂ ಸೇರಿ ಒಂದು 35,000 ಇತ್ತು ಅಂದರೆ ನಿಮಗೆ PF ಬೇಕಾ ಬೇಡವಾ ಅಂತ ಕಂಪ್ನಿಯವರೇ ಕೇಳ್ತಾರೆ. ಸೊ ನನಗೆ ಬೇಡ ಅಂದರೆ ಕಂಪ್ನಿಯವರು ನಿಮಗೆ PFನ್ನು ಇದು ಮಾಡಲ್ಲ. ಬಟ್ ಬೇಸಿಕ್ಕು ಮತ್ತು DA 15,000 ಒಳಗಡೆ ಯಾರಿಗಿರುತ್ತೋ ಅವ್ರಿಗೆ ಮಸ್ಟ್ ಆ್ಯಂಡ್ ಶುಡ್ ಡಿಡಕ್ಟ್ ಮಾಡಲೇಬೇಕು. ಇದು ಮ್ಯಾಂಡೇಟ್ರಿ, ಇದು ಸರ್ಕಾರದ ನಿಯಮ. ಯಾಕೆ ಅಂದರೆ 15,000 ತಗೊಳ್ಳೋನು ಪಾಪ ಅವನಿಗೇನು ಮುಂದೆ ಉಳಿತಾಯ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸರ್ಕಾರ ಅವ್ರಿಗೆ PFನ್ನು ಡಿಡಕ್ಟ್ ಮಾಡಲೇಬೇಕು. ಅವರ ರಿಟೈರ್ಮೆಂಟ್ ನಿವೃತ್ತಿ ಕಾಲದಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ 15,000ವರೆಗೂ PFನ್ನು ಡಿಡಕ್ಟ್ ಮಾಡಲೇಬೇಕು. 15,000 ಮೇಲ್ಪಟ್ಟವ್ರಿಗೂ ಮಾಡ್ಬೋದು. ಅದು ಉದ್ಯೋಗಿನ ಕೇಳ್ಕೊಂಡು ಮಾಡಬೇಕು. ಅವ್ನು ಬೇಕು ಅಂದರೆ ಮಾಡ್ಬೋದು, ಬೇಡ ಅಂದರೆ ಬಿಡ್ಬೋದು. ಓಕೆ. ನೆಕ್ಸ್ಟ್ ಎಂಪ್ಲಾಯೀಸ್ ESI ಅಂದರೆ ಎಂಪ್ಲಾಯೀ ಸ್ಟೇಟ್ ಇನ್ಶೂರೆನ್ಸ್, ಕಾರ್ಮಿಕರ ರಾಜ್ಯ ವಿಮಾ. ಮೊದಲು ಇದು 1.75% ಇತ್ತು. ಈಗ ಅಟ್ ಪ್ರೆಸೆಂಟ್ 0.75% ಆಗಿದೆ. ಓಕೆ. ಪ್ರೊಫೆಷನಲ್ ಟ್ಯಾಕ್ಸ್ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಅಪ್ ಟು 15,000 15,000ವರೆಗೆ ನಿಮ್ಮ ಟೋಟಲ್ ಸ್ಯಾಲ್ರಿ ಗ್ರಾಸ್ ಸ್ಯಾಲ್ರಿ ಇದ್ದರೆ ನಿಲ್ ಅಂಥವ್ರಿಗೆ ಪ್ರೊಫೆಷನಲ್ ಟ್ಯಾಕ್ಸನ್ನು ಕಟ್ ಮಾಡಲ್ಲ. 15,000 ಮೇಲ್ಪಟ್ಟು ಇರೋರಿಗೆ 200 ರೂಪಾಯಿಯಂತೆ ಪ್ರೊಫೆಷನಲ್ ಟ್ಯಾಕ್ಸನ್ನು ಕಟ್ ಮಾಡ್ತಾರೆ. ನೆಕ್ಸ್ಟ್ ಎಂಪ್ಲಾಯೀಸ್ NPS ಆ್ಯಕ್ಟ್ 10%. ಇಲ್ಲಿ ಎಂಪ್ಲಾಯರು ಕೊಡಬೇಕು, ಎಂಪ್ಲಾಯಿನೂ ಕೊಡಬೇಕು. PF ಅಷ್ಟೇ, ಎಂಪ್ಲಾಯರು ಕೊಡಬೇಕು, ಎಂಪ್ಲಾಯಿನೂ ಕೊಡಬೇಕು. ಈಗ ಎಂಪ್ಲಾಯಿ PF ಹೇಳಿದ್ದೀನಿ. ನೆಕ್ಸ್ಟು ಎಂಪ್ಲಾಯರ್ ಸ್ಟ್ಯಾಚ್ಯುಟರಿ ಡಿಡಕ್ಷನಲ್ಲಿ ಅವ್ರದ್ದನ್ನು ಹೇಳ್ತೇನೆ. ಅದಕ್ಕೆ ಎಂಪ್ಲಾಯಿ PFಲ್ಲಿ ಅವ್ರದ್ದು ನಾನು ಹೇಳಿರಲಿಲ್ಲ. ಇಲ್ಲಿ ಎಂಪ್ಲಾಯೀಸ್ NPS at 10%. ಇಲ್ಲಿ ಓನರು ಕೊಡಬೇಕು, ಎಂಪ್ಲಾಯಿನೂ ಕೊಡಬೇಕು. NPS ಅಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಸೊ ಆ ಟಾಪಿಕ್ ತುಂಬ ಇದೆ. ಆ ಟಾಪಿಕ್ ಬಂದಾಗ ನಾನೇ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ತೇನೆ. ಇನ್ಕಮ್ ಟ್ಯಾಕ್ಸ್. ಸೊ ಯಾರಿಗೆ 5 ಲಕ್ಷದ ಮೇಲೆ ಅವರ ಆ್ಯನ್ಯುಯಲ್ ಸ್ಯಾಲ್ರಿ ಇರುತ್ತೋ ಅಂಥವ್ರಿಗೆ ಮಾತ್ರ ಇನ್ಕಮ್ ಟ್ಯಾಕ್ಸನ್ನು ಡಿಡಕ್ಟ್ ಮಾಡ್ತಾರೆ. ಇದು ಸ್ಯಾಲ್ರಿಡ್ ಪರ್ಸನ್ಗೆ ಮಾತ್ರ. ಕಾಮನ್ ಪೀಪಲ್ಗೆ ಅಪ್ ಟು 2,50,000 ಎಕ್ಸಾಮ್ಟೆಡ್. ಬಟ್ ಸ್ಯಾಲ್ರಿಡ್ ಪರ್ಸನ್ಗೆ ಅಪ್ ಟು 5 lakh rupees. ಓಕೆ. ಈಗ ಎಂಪ್ಲಾಯರ್ಸ್ ಸ್ಟ್ಯಾಚ್ಯುಟರಿ ಡಿಡಕ್ಷನ್ಸ್ ಪೇ ಹೆಡ್. ಎಂಪ್ಲಾಯರ್ಸ್ EPS ಎಂಪ್ಲಾಯಿ ಪೆನ್ಷನ್ ಸ್ಕೀಮ್ ಅಂತ, ಎಂಪ್ಲಾಯರ್ಸ್ ಪೆನ್ಷನ್ ಸ್ಕೀಮ್. ಅವರು PFನ್ನು ಪೆನ್ಷನ್ ರೂಪದಲ್ಲಿ ಅವರು ಕರೀತಾರೆ. 8.33%. ಎಂಪ್ಲಾಯರ್ಸ್ EPF at 1.67. ಸೊ ಟೋಟಲ್ 10% ಆಯಿತು. EPF ಅಂದರೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್, EPS ಅಂದರೆ ಎಂಪ್ಲಾಯರ್ಸ್ ಪೆನ್ಷನ್ ಸ್ಕೀಮ್, ಎಂಪ್ಲಾಯಿ ಕೊಡೋದು. ನೆಕ್ಸ್ಟ್ ಎಂಪ್ಲಾಯರ್ಸ್ ESI 3.25. ಹಿಂದೆ ಇದು 4.75 ಇತ್ತು, ಈಗ ಇದು 3.25ಗೆ ಬಂದಿದೆ. ನೆಕ್ಸ್ಟ್ ಎಂಪ್ಲಾಯರ್ಸ್ NPS at 10%. ನಾನು ಆಗಲೇ ಹೇಳಿದೆ ಎಂಪ್ಲಾಯರ್ ಸ್ಟ್ಯಾಚ್ಯುಟರಿ ಡಿಡಕ್ಷನಲ್ಲಿ ಅವರು 10% ಕೊಡಬೇಕು, ಇವರು 10% ಕೊಡಬೇಕು. ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಎಂಪ್ಲಾಯರ್ ಅದರ್ ಚಾರ್ಜ್ PF ಅಡ್ಮಿನ್ ಚಾರ್ಜಸ್
0.50%. EDLI contribution. EDLI ಅಂದರೆ ಎಂಪ್ಲಾಯಿ ಡೆವಲಪ್ಮೆಂಟ್ ಇನ್ಶೂರೆನ್ಸ್ ಅಂತ, ಇದನ್ನು 0.5% ಇದನ್ನು ಡಿಡಕ್ಟ್ ಮಾಡ್ತಾರೆ. EDLI ಅಡ್ಮಿನ್ ಚಾರ್ಜಸ್ 0.01% ಇತ್ತು, ಇವಾಗ ಇದು ಕ್ಯಾನ್ಸಲ್ ಆಗಿದೆ. ಸೊ ಇವೆಲ್ಲ ಡಿಫ್ರೆಂಟ್ ಪೇ ಹೆಡ್ಗಳು ನಾನೀಗ ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಸ್ನೇಹಿತರೆ. ಡಿಡಕ್ಷನ್ ಫ್ರಮ್ ಎಂಪ್ಲಾಯೀಸ್ ಪೇ ಹೆಡ್. ಸೊ ಎಂಪ್ಲಾಯಿ ಉದ್ಯೋಗಿಗಳಿಂದ ಏನು ಡಿಡಕ್ಷನ್ ಮಾಡ್ತಾರೆ? ಕ್ಯಾಂಟೀನ್ ಡಿಡಕ್ಷನ್. ಎಲ್ಲಿ ಕ್ಯಾಂಟೀನ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತಾರೋ ಅಲ್ಲಿ ಮೊದಲೇ ಡಿಕ್ಲೇರ್ ಆಗಿರುತ್ತೆ. ಸೊ ಅವ್ರಿಗೆ ಕನ್ಸೆಷನ್ ರೇಟಲ್ಲಿ ಮಿಡ್ ಡೇ ಮೀಲ್ಸನ್ನು ಪ್ರೊವೈಡ್ ಮಾಡಿರ್ತಾರೆ, ಕಾಫಿ ಟೀ ಎಲ್ಲ ಇರುತ್ತೆ. ಬಟ್ ಅವ್ರಿಗೆ ಕನ್ಸೆಷನಲ್ ರೇಟಲ್ಲಿ ಸಿಗುತ್ತೆ. ತಿಂಗಳ ಕೊನೆಯಲ್ಲಿ ಅವ್ರ ಸ್ಯಾಲ್ರಿಲಿ ಅದನ್ನು ಕಟ್ ಮಾಡ್ತಾರೆ. ಇದನ್ನ ಕ್ಯಾಂಟೀನ್ ಡಿಡಕ್ಷನ್, ಇದು ಕ್ಯಾಂಟೀನ್ ಡಿಡಕ್ಷನ್. ಇದನ್ನು ಡಿಡಕ್ಷನ್ ಫ್ರಮ್ ಎಂಪ್ಲಾಯೀಸ್ ಪೇ ಹೆಡ್ ಅಂತ ಕರೀತಾರೆ. ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಪೇ ಹೆಡ್, ಸ್ಯಾಲರಿ ಅಡ್ವಾನ್ಸ್. ಸೊ ಎಂಪ್ಲಾಯಿಗಳು, ಉದ್ಯೋಗಿಗಳು ಅಥವಾ ಕೆಲಸಗಾರರು ಯಾರು ಸ್ಯಾಲ್ರಿ ಮುಂಗಡವಾಗಿ ಸ್ಯಾಲ್ರಿ ಇಸ್ಕೋತಾರೋ ಅದನ್ನು ಸ್ಯಾಲ್ರಿ ಅಡ್ವಾನ್ಸ್ ಅಂತ ಹೇಳ್ತಾರೆ. ಸೊ ಪೂರ್ತಿ ಸ್ಯಾಲ್ರಿ ಯಾರೂ ಕೊಡಲ್ಲ. ಸೊ ಅದರಲ್ಲಿ ಪಾರ್ಟ್ ಪೇಮೆಂಟ್ ಮಾಡಿರ್ತಾರೆ, ಅದನ್ನು ಸ್ಯಾಲರಿ ಅಡ್ವಾನ್ಸ್ ಅಂತಾರೆ. ಅವನಿಗೆ ಫುಲ್ ಸ್ಯಾಲ್ರಿ ಪೇ ಮಾಡುವಾಗ ಅವ್ರು ಏನು ಕೊಟ್ಟಿರ್ತಾರೋ ಅದನ್ನು ಮುರ್ಕೊಂಡು ಉಳಿದ ಸ್ಯಾಲ್ರಿನ ಕೊಡ್ತಾರೆ. ಗ್ರ್ಯಾಜುಟಿ ಪೇ ಹೆಡ್. ಇಟ್ ಈಸ್ ಗಿವನ್ ಬೈ ದ ಎಂಪ್ಲಾಯರ್ ಟು ಹಿಸ್ ಎಂಪ್ಲಾಯಿ. ಇದು ಮಾಲೀಕರಿಂದ ಉದ್ಯೋಗಿಗಳಿಗೆ ಕೊಡುವಂಥ ಒಂದು ಅಮೌಂಟು, ಬೆನಿಫಿಟ್ಟು ಫಾರ್ ದ ಸರ್ವಿಸ್ ರೆಂಡರ್ ಬೈ ಹಿಮ್ ಆರ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಎಂಪ್ಲಾಯ್ಮೆಂಟ್. ಸೊ ಅವನು ಕೆಲಸ ಮಾಡೋ ಕಾಲದಲ್ಲಿ ಅವನು ಎಷ್ಟು ವರ್ಷ ಮಾಡಿರ್ತಾನೋ ಇದಕ್ಕೆ ಮಿನಿಮಮ್ 5 ವರ್ಷ ಕಂಪ್ಲೀಟ್ ಆಗಬೇಕು. ನಿಮಗೆ ಗ್ರ್ಯಾಜುಟಿ ಅಮೌಂಟ್ ಬರಬೇಕು ಅಂದರೆ ಅದೇ ಕಂಪ್ನೀಲಿ ನೀವು 5 ವರ್ಷ ಸೇವೆ ಸಲ್ಲಿಸಿರಬೇಕು. ಆವಾಗ ಮಾತ್ರ ನೀವು ಗ್ರ್ಯಾಜುಟಿ ಅಮೌಂಟ್ ತಗೊಳ್ಳೋದಕ್ಕೆ ಅರ್ಹರಾಗಿರ್ತೀರಾ. ಇಲ್ದರೆ ಇಲ್ಲ, ನಿಮಗೆ ಯಾವುದೇ ಗ್ರ್ಯಾಜುಟಿ ಕೊಡೋದಿಲ್ಲ. ಓಕೆ. ಸೊ ಅದು ಗ್ರ್ಯಾಜುಟಿ ಪಾಯಿಂಟ್ ಬಂದಾಗ ಇನ್ನೂ ನಾನು ಸವಿಸ್ತಾರವಾಗಿ ನಿಮಗೆ ತಿಳಿಸ್ತೀನಿ. ರೀಇಂಬರ್ಸ್ಮೆಂಟ್ ಟು ಎಂಪ್ಲಾಯೀಸ್ ಪೇ ಹೆಡ್. ರೀಇಂಬರ್ಸ್ಮೆಂಟ್ ಅಂದ್ರೇನು? ಈಗ ಎಂಪ್ಲಾಯಿ ಅವನೇ ಓನಾಗೆ ಸ್ಪೆಂಡ್ ಮಾಡಿ ಖರ್ಚು ಮಾಡಿರ್ತಾನೆ. ಯಾವಾಗೆ ಈ ಅವನು ಕೆಲಸ ಮಾಡ್ತಾ ಇರ್ತಾನಲ್ಲ ಕಂಪ್ನಿಗೋಸ್ಕರ ಅವನೇ ಖರ್ಚು ಮಾಡಿರ್ತಾನೆ. ಎಲ್ಲ ಬಿಲ್ಸನ್ನು ಸಬ್ಮಿಟ್ ಮಾಡಿ ಅವನೇನು ತಗೊಳ್ತಾನೋ ಅದಕ್ಕೆ ರೀಇಂಬರ್ಸ್ಮೆಂಟ್ ಅಂತ ಕರೀತಾರೆ. The act of paying back money to someone who has spent it for you or lost it because of you, or the amount that is paid back. For example, travel allowances. Actually ಅವರು ಟ್ರಾವೆಲ್ ಅಲೋಯನ್ಸಸ್ ಕೊಡ್ತಾರೆ. ಸೊ ಅವನು ಹೋಗಬೇಕಾದ್ರೆ ಹಾಗೆ ಹೋಗಿರ್ತಾನೆ, ಅವನ ಕೈಯಿಂದನೇ ಸ್ಪೆಂಡ್ ಮಾಡಿರ್ತಾನೆ. ಸೊ ಟ್ರಾವೆಲ್ ಟಿಕೆಟ್ಸನ್ನು ಸಬ್ಮಿಟ್ ಮಾಡಿ ಆ ಅಮೌಂಟನ್ನು ಕ್ಲೈಮ್ ಮಾಡ್ಕೋಬೇಕು. ಅದೇ ರೀತಿ ಮೆಡಿಕಲ್ ಅಲೋಯನ್ಸಸ್ಸು, ಮೆಡಿಷನ್ಗೆ ಖರ್ಚು ಮಾಡಿರ್ತಾನೆ. ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಅಲೋಯನ್ಸಸ್, ಅವನಲ್ಲಿ ಎಲ್ಲಿ ಮಾರಾಟ ಪ್ರತಿನಿಧಿಯಾಗಿ ಹೋಗಿದ್ದಾಗ ಅಥವಾ ಮಾರ್ಕೆಟಿಂಗ್ ಪ್ರತಿನಿಧಿಯಾಗಿ ಹೋಗಿದ್ದಾಗ ಗ್ರಾಹಕರನ್ನ ಮೀಟ್ ಮಾಡೋಕ್ಕೆ ಅಲ್ಲಿ ಅವನು ಸ್ಟೇ ಮಾಡಿದಾಗ ಅಲ್ಲಿ ಲಾಡ್ಜಲ್ಲಿ ಉಳ್ಕೊಂಡಿರ್ತಾನಲ್ಲ ಅದು ಆ ಅಲೋಯನ್ಸಸ್ ಎಲ್ಲ ಕೊಡ್ತಾರೆ. ಆ ಬಿಲ್ಸ್ನೆಲ್ಲ ತಂದು ಸಬ್ಮಿಟ್ ಮಾಡಿ ಅವನು ಕ್ಲೈಮ್ ಮಾಡ್ಕೋತಾನೆ. ಪೇಯಬಲ್ ಪೇ ಹೆಡ್ಸ್. ಸೊ ಇವೆಲ್ಲ ಸಪೋರ್ಟೆಡ್ ಪೇ ಹೆಡ್ಸ್. ಸ್ಯಾಲರಿ ಪೇಯಬಲ್ ಅಂದರೆ ಡಿಡಕ್ಷನ್ ಎಲ್ಲ ಕಳೆದು ಅವನಿಗೆ ಎಷ್ಟು ಪೇ ಮಾಡಬೇಕು ಅಂತ ಅದಕ್ಕೊಂದು ಪೇ ಹೆಡ್ ಕ್ರಿಯೇಟ್ ಮಾಡಬೇಕು. ಅದೇ ರೀತಿ ESI ಪೇಯಬಲ್, ಅವನಿಗೆ ESI ಪೇಯಬಲ್ ಎಷ್ಟು ಅವನ ಹೆಸರಲ್ಲಿ ಅಥವಾ ಒಟ್ಟು ಎಂಪ್ಲಾಯಿ ಹೆಸರಲ್ಲಿ ಟೋಟಲ್ ಎಷ್ಟು ಕಟ್ಟಬೇಕು. ಅದೇ ರೀತಿ PF ಎಲ್ಲ ಎಂಪ್ಲಾಯಿಯಿಂದ. ಸೊ ಅದಕ್ಕೆ ಒಂದೊಂದು ಪೇ ಹೆಡನ್ನು ಕ್ರಿಯೇಟ್ ಮಾಡಬೇಕು. ಅದೇ ರೀತಿ NPS ಪೇಯಬಲ್, IT ಪೇಯಬಲ್. IT ಮೀನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯಬಲ್.
ಕ್ರಿಯೇಷನ್ ಆಫ್ ಯೂನಿಟ್ಸ್, ಇಲ್ಲಿ ಅವರ್ಸ್ ಅಂತ ಇದೆ, ಮಿನಿಟ್ಸ್ ಅಂತ ಇದೆ, ಅವೆಲ್ಲ ಸಿಂಬಲ್ಲಲ್ಲಿ ಹಾಕಬೇಕು. ಈಗ ಆಲ್ರೆಡಿ ನೀವು ಸ್ಟಾಕ್ ಐಟಮ್ ಕ್ರಿಯೇಟ್ ಮಾಡಬೇಕಾದ್ರೆ ಯೂನಿಟ್ಸ್ ಕ್ರಿಯೇಟ್ ಮಾಡಿ ಸಿಂಬಲ್ ಎಲ್ಲ ಹಾಕಿರ್ತೀರ, ಬಾಕ್ಸ್, ಪ್ಯಾಕೆಟ್, ಪೀಸಸ್ ಆ ಥರ ಎಲ್ಲ. ಸೊ ಅದೇ ರೀತಿ ಇಲ್ಲಿ ಅವರ್ಸ್, ಮಿನಿಟ್ಸ್ ಅಂತ ಕ್ರಿಯೇಟ್ ಮಾಡಿಕೊಂಡು ಕಾಂಪೌಂಡ್ ಯೂನಿಟಲ್ಲಿ ಅವರ್ಸ್ ಆಫ್ 60 ಮಿನಿಟ್ ಅಂತ ಕಾಂಪೌಂಡ್ ಯೂನಿಟನ್ನು ಕ್ರಿಯೇಟ್ ಮಾಡಬೇಕು. ಇದನ್ನು ಯಾಕೆ ಕ್ರಿಯೇಟ್ ಮಾಡಬೇಕು ಅಂದರೆ ಅವನು ಓವರ್ ಟೈಮ್ ಎಷ್ಟು ಮಾಡಿದ್ದಾನೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಈ ಕ್ರಿಯೇಷನ್ ಆಫ್ ಯೂನಿಟ್ಸನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಟೆಂಡೆನ್ಸ್ ಆ್ಯಂಡ್ ಪ್ರೊಡಕ್ಷನ್ ಟೈಪ್. ಆಬ್ಸೆಂಟ್, ಅವನು ಎಷ್ಟು ದಿನ ಆಬ್ಸೆಂಟ್ ಆಗಿದ್ದಾನೆ ಅಂತ ಒಂದು ಕ್ರಿಯೇಟ್ ಮಾಡಬೇಕು. ಪ್ರೆಸೆಂಟ್ಸ್, ಎಷ್ಟು ದಿನ ಪ್ರೆಸೆಂಟ್ ಆಗಿದ್ದಾನೆ ಅಂತ ಇದು ಮಾಡಬೇಕು. ಇವೆರಡೂ ಅಟೆಂಡೆನ್ಸಲ್ಲಿ ಬರುತ್ತೆ. ಪ್ರೊಡಕ್ಷನ್ನಲ್ಲಿ ಓವರ್ ಟೈಮ್ ಬರುತ್ತೆ. ಪ್ರೊಡಕ್ಷನ್ ಮಾಡುವಾಗ ಅವನು ಓವರ್ ಟೈಮ್ ಎಷ್ಟು ಮಾಡಿದ್ದಾನೆ ಅನ್ನೋದನ್ನ ನಾವಲ್ಲಿ ಸ್ಪೆಸಿಫೈ ಮಾಡಿ ಇದು ಮಾಡಬೇಕು. ಅದಕ್ಕಾಗಿ ಓವರ್ ಟೈಮ್ ಅಂತಲೂ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪೇರೋಲ್ ಅಂದ್ರೆ ಏನು, ಪೇ ಹೆಡ್ಸ್ ಯಾವ್ಯಾವ ಬರುತ್ತೆ, ಸೊ ಅದರ ವಿವರಣೆ ಇವೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನನ್ನ ಭಾಗ 2 ವಿಡಿಯೋದಲ್ಲಿ ಈಗ ಪೇ ಹೆಡ್ಸನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು, ಪೇರೋಲ್ನ ಟ್ಯಾಲಿ ಪ್ರೈಮ್ನಲ್ಲಿ ಯಾವ ರೀತಿ ಎನೇಬಲ್ ಮಾಡೋದು, ಮತ್ತು ಸ್ಟ್ಯಾಚ್ಯುಟರಿ ಇನ್ಫಾರ್ಮೇಷನ್ನೆಲ್ಲ ಆ ಸ್ಕ್ರೀನ್ನಲ್ಲಿ ಯಾವ ರೀತಿ ಟೈಪ್ ಮಾಡೋದು, ಸೊ ಇದ್ರ ಬಗ್ಗೆ ಎಲ್ಲ ನೋಡೋಣ ಮುಂದಿನ ಭಾಗ 2ನೇ ವಿಡಿಯೋದಲ್ಲಿ. ಸ್ನೇಹಿತರೆ, ಯಾರೆಲ್ಲ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು.